ಕೊಟ್ಟಿದ್ದಾರೆ. ಅವ್ರದ್ದೇ ಮುಂಚೆ ಇಂಡಿ ಪ್ರೋಗ್ರಾಮ್ ಮುಂಚೆ ಫಂಕ್ಷನ್ ಫಿಕ್ಸ್ ಆಗಿತ್ತು, ಇವರು ನಂತರ ಇದು ಫಿಕ್ಸ್ ಆಗಿದೆ. ಸೊ ಡೇಟ್ ಕ್ಲಾಶ್ ಆಗಿದೆ. ಹೀಗಾಗಿ ಅಲ್ಲಿ ಅವರು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಇದೆ ಇಂಡಿ ಶಾಸಕರದು. ಹೀಗಾಗಿ ಅದನ್ನು ಅವಾಯ್ಡ್ ಮಾಡಲಿಕ್ಕಾಗೋಲ್ಲ. ಸಿ ಎಂ ಪರವಾಗಿ ನಾವು ಹೋಗ್ತಾ ಇದ್ದೀವಿ. ಆದರೆ ಮುಂದಿನ ಸಾರಿ ಸೊ ಆ ಡೇಟು ಇವರಿಂದ ಕನ್ಫರ್ಮ್ ಮಾಡಿದ್ರೆ ಒಳ್ಳೆಯದು, ಯಾಕಂದರೆ ಕ್ಲಾಶ್ ಆಗೋಲ್ಲ. ಅಂದರೆ ಸ್ಟೇಟ್ ಗೌರ್ಮೆಂಟಿಗೆ ಮುಂಚೆ ಇನ್ಫಾರ್ಮ್ ಮಾಡಿದ್ರೆ ಈಜಿ ಆಗುತ್ತೆ. ಈ ಸಾರಿ ಇದಾಗಲಿಕ್ಕೆ ಅವಕಾಶ ಇದ್ದರೆ, ಖಾಲಿ ಇದ್ದರೆ ಬಹುಶಃ ಬರ್ತಿದ್ರು ಅವರು. ಆದರೆ ಅವರು ಮುಂಚೆನೇ ಇದರಿಂದ ಅದನ್ನು ತಪ್ಪಿಸ್ಲಿಕ್ಕಾಗೋಲ್ಲ. ಅವ್ರ ಪರವಾಗಿ ನಾವು ಹೋಗ್ತಾ ಇದ್ದೀವಿ. ನಾವು ಇಲ್ಲ, ಏನು ಕ್ರೆಡಿಟ್ ಇಲ್ಲ, ಯಾಕಂದರೆ ಇದು ಮುಂಚೆನೇ ಫಿಕ್ಸ್ ಆಗಿತ್ತು. ಅದಾದ ನಂತರ ಈಗ 3-4 ದಿವಸದಲ್ಲಿ ಇದು ಫಿಕ್ಸ್ ಆಯಿತು. ಬ್ರಿಡ್ಜ್ ಸಿಗಂದೂರು ಸೇತುವೆ ವಿಚಾರದಲ್ಲಿ ಬಿಜೆಪಿ ನಾವೇ ಮಾಡಿಸಿದ್ದು, ನಮ್ಮ ಕಾಂಟ್ರಿಬ್ಯೂಟ್ ಜಾಸ್ತಿ ಇದೆ ಇದರಲ್ಲಿ ಅನ್ನೋ ಥರದಲ್ಲಿ ಹೊರಟಿದೆ. ಪ್ರಾರಂಭ ಆಗಿದ್ದು ಹಿಂದೆ, ಅದು ಹಿಂದಿನ ಸರ್ಕಾರದಲ್ಲಿ ಹಂಗೆ ಇರ್ತವೆ. ಒಂದೇ ಸರ್ಕಾರದಲ್ಲಿ ಮುಗಿಯೋಲ್ಲ ಯಾವುದೇ ಬ್ರಿಡ್ಜ್. ಎಲ್ಲದಕ್ಕೂ ಅದಕ್ಕೆ JDS ಇರ್ತೈತೆ, BJP ಇರ್ತೈತೆ, ಕಾಂಗ್ರೆಸ್ ಇರ್ತೈತೆ. 3 ಬ್ರಿಡ್ಜ್ಗೆ 3 ಹೆಸರು ಇಡಬೇಕಾಗುತ್ತೆ. ಹಾಗೇನು ಒಬ್ಬರದ ಶ್ರೇಯಸ್ ಎಲ್ಲೂ ಇಲ್ಲ. ಹಿಂದೆ ಆಸ್ಕರ್ ಫರ್ನಾಂಡಿಸ್ ಇದ್ದಾಗ ಇವೆಲ್ಲ ಚಾಲನೆ ರೂಪುಗೊಂಡದ್ದು ಸುಮಾರು. ಸೊ ಹಿಂದೆ BJPಯಲ್ಲಿ ಆಗಿತ್ತು, JDSಲ್ಲಿ ಆಯಿತು, ಈಗ ಮತ್ತೆ ನಮ್ಮ ಸರ್ಕಾರದಲ್ಲಿ ನಡೀತಾ ಇದೆ. ಅದಕ್ಕೆ ಇವರು ಶ್ರೇಯಸ್ ಅವರನ್ನೆಲ್ಲ ಆಗಿದೆ. ಕರ್ನಾಟಕ ಒಳ್ಳೆಯದಾಗಿದೆ, ಅಷ್ಟೇ ನಾವು ಅದಕ್ಕೆ ಪ್ರತಿಪಾದನೆ ಮಾಡಬೇಕು. CM ಬದಲಾವಣೆ ವಿಚಾರ ಇಲ್ಲ ಸರ್, ಇದನ್ನ ಹೇಳಿದ್ದೇನೆ. ಇಲ್ಲ ಸರ್, ಇಲ್ಲ 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 ನೀವು ಅವ್ರನ್ನೇ ಕೇಳಿ ಸರ್. ಇನ್ನು ಆಗ ಸರಿ ಹಾಗಾದ್ರೆ ಈ ಬ್ರಿಡ್ಜ್ ಬಗ್ಗೆ ಹೇಳಿದೆ. ಇಲ್ಲ 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 ಅವ್ರನ್ನ ಕೇಳಿ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ನಾನು ಪತ್ರಿಕೆಯಲ್ಲಿ ಬೆಳಗ್ಗೆ ನೋಡಿದ್ದೀನಿ ಅಷ್ಟೇ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಇನ್ನು ಹೆಚ್ಚಿನ ವಿವರ ಅವರೇ ಕೊಡ್ಬೇಕು. ಕರ್ನಾಟಕದಲ್ಲಿ ಏಕನಾಥ್ ಶಿಂದೆ, ಅಜಿತ್ ಪವಾರ್ ಉಟ್ಕೊಂತಾರೆ. ಇಲ್ಲ ಅದನ್ನ ಯಾರಿಗಿದ್ದವ್ರು ಕೇಳಿಬಿಡಿ. ಕೊಟ್ಟಿದ್ದಾರೆ. ಅವ್ರದ್ದೇ ಮುಂಚೆ ಇಂಡಿ ಪ್ರೋಗ್ರಾಮ್ ಮುಂಚೆ ಫಂಕ್ಷನ್ ಫಿಕ್ಸ್ ಆಗಿತ್ತು, ಇವರು ನಂತರ ಇದು ಫಿಕ್ಸ್ ಆಗಿದೆ. ಸೊ ಡೇಟ್ ಕ್ಲಾಶ್ ಆಗಿದೆ. ಹೀಗಾಗಿ ಅಲ್ಲಿ ಅವರು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಇದೆ ಇಂಡಿ ಶಾಸಕರದು. ಹೀಗಾಗಿ ಅದನ್ನು ಅವಾಯ್ಡ್ ಮಾಡಲಿಕ್ಕಾಗೋಲ್ಲ. CM ಪರವಾಗಿ ನಾವು ಹೋಗ್ತಾ ಇದ್ದೀವಿ. ಆದರೆ ಮುಂದಿನ ಸಾರಿ ಸೊ ಆ ಡೇಟು ಇವರಿಂದ ಕನ್ಫರ್ಮ್ ಮಾಡಿದ್ರೆ ಒಳ್ಳೆಯದು, ಯಾಕಂದರೆ ಕ್ಲಾಶ್ ಆಗೋಲ್ಲ. ಅಂದರೆ ಸ್ಟೇಟ್ ಗೌರ್ಮೆಂಟಿಗೆ ಮುಂಚೆ ಇನ್ಫಾರ್ಮ್ ಮಾಡಿದ್ರೆ ಈಜಿ ಆಗುತ್ತೆ. ಈ ಸಾರಿ ಇದಾಗಲಿಕ್ಕೆ ಅವಕಾಶ ಇದ್ದರೆ, ಖಾಲಿ ಇದ್ದರೆ ಬಹುಶಃ ಬರ್ತಿದ್ರು ಅವರು. ಆದರೆ ಅವರು ಮುಂಚೆನೇ ಇದರಿಂದ ಅದನ್ನು ತಪ್ಪಿಸ್ಲಿಕ್ಕಾಗೋಲ್ಲ. ಅವ್ರ ಪರವಾಗಿ ನಾವು ಹೋಗ್ತಾ ಇದ್ದೀವಿ. ನಾವು ಇಲ್ಲ, ಏನು ಕ್ರೆಡಿಟ್ ಇಲ್ಲ, ಯಾಕಂದರೆ ಇದು ಮುಂಚೆನೇ ಫಿಕ್ಸ್ ಆಗಿತ್ತು. ಅದಾದ ನಂತರ ಈಗ 3-4 ದಿವಸದಲ್ಲಿ ಇದು ಫಿಕ್ಸ್ ಆಯಿತು. ಬ್ರಿಡ್ಜ್ ಸಿಗಂದೂರು ಸೇತುವೆ ವಿಚಾರದಲ್ಲಿ ಬಿಜೆಪಿ ನಾವೇ ಮಾಡಿಸಿದ್ದು, ನಮ್ಮ ಕಾಂಟ್ರಿಬ್ಯೂಟ್ ಜಾಸ್ತಿ ಇದೆ ಇದರಲ್ಲಿ ಅನ್ನೋ ಥರದಲ್ಲಿ ಹೊರಟಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.